ವಿಲೇಜಲ್ಲಿ ಫೋನ್ ನಾನು ಕರೆಕ್ಟಾಗಿ ಎತ್ತು ಬಂದಿದ್ದೀನಿ ಮೇಡಮ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನದು ಹೊಸ ಪ್ರತಿಭೆ ಇದು ಸ್ಕ್ರೀನ್ ಹೊಡೆದೋಗದೆ ಅಂತ ಯಾರು ವರ್ಷಣಿ ಕೇಳ್ತಾರೆ? ಸುಮ್ನೆ ಇರ್ಮ, ನಂಗೆ ಅಜೀಬ್ ಮಾಡ್ಬೇಡ. ಅದನ್ನೇ ಹೇಳಿ ಹೇಳಿ ನಂಗೆ ಅಜೀಬ್ ಮಾಡ್ಬೇಡ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಮಸ್ತಾಗಿದ್ದೀನಿ. ನೀವು ಮಸ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮತ್ತೇನು ಕಂಟೆಂಟ್ ಕೊಡೋದು ಅಂತಾನೆ ಅರ್ಥ ಐತೆಲ್ಲ, ತಲೆ ಕೆಟ್ಟೋಗ್ಬಿಟ್ಟೈತೆ. ದಿನ ಅದು ಹೆಂಗಾದ್ರೂ ಕಂಟೆಂಟ್ ಕ್ರಿಯೇಟರ್ಸ್ ಡೈಲಿ ಬ್ಲಾಗ್ಸ್ ಅದು ಹೆಂಗಾದ್ರೂ ಮಾಡ್ತಾರೋ ನಿಜಾಗ್ಲೂ ಗೊತ್ತಿಲ್ಲ. ಇವಳು ನೋಡಿದ್ರೆ ಬಂದು ಅಲ್ಲಿ ನೋವು ಅಂತ ಕೂತವಳೆ. ಯಾಕಮ್ಮ ಅಲ್ಲಿ ನೋವು ಬಂದಿರೋದು? ಯಾಕೆ? ಅಲ್ಲಿ ಉಲ್ಕಲಾಗಿದೆ. ಏನಾಗಿದೆ? ಅಲ್ಲಿ ಉಲ್ಕಲಾಗಿದೆ. ಅಯ್ಯಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರಿಸ್ರಪ್ಪ, ಹೆಲ್ಪ್ ಹಿಮ್ ಪ್ಲೀಸ್. ಬಡ್ಕೋ ಅಂತ ನೋಡಲಿ. ನಿಮ್ಮ ಟೂತ್ ಪೇಸ್ಟಿನಲ್ಲಿ ಉಪ್ಪು ಇದೆಯೇ? ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಉಪ್ಪ ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಇದೆಯೇ? ನಗದ್ ಜಾಸ್ತಿ ಮಾತ್ರೆ ನುಂಗ್ಬಿಡ್ಲಿ, ಆಮೇಲೆ ಸಿಗುವಾಗ ಅಮ್ಮನ ಹತ್ರ ಮದರ್ ಇಂಡಿಯಾ. ಏನ್ ಮಾಡ್ತಾ ಇದೀರಾ? ದೇವತರ ಹೋಗಿರ್ತೀಯಲ್ವಾ, ಎಲ್ಲ ಒಂದ್ ಕಡೆಯಿಂದ ತೆಗಿಬೇಕಲ್ಲ, ಏನ್ ಮಾಡುವ? ಹಂಗೆ ಫೋನ್ ಚಾರ್ಜಿಂಗ್ ಹಾಕ್ಬಿಡಮ್ಮ. ಹಂಗೆ ಏ ಹಾಕಮ್ಮ. ವಿಡಿಯೋ ಮಾಡ್ತಿಲ್ವಮ್ಮ ನಾನು? ನೋಡು, ನಾನು ವಿಡಿಯೋ ಮಾಡ್ತಾ ಇದೀನಿ. ವಿಡಿಯೋ ಮಾಡ್ಬಿಟ್ರೆ ನಿಮ್ ಕೆಲಸ ನೀವು ಮಾಡ್ಕೊಳಕ್ ಏನು? ಹಿಂಗೆ ಎತ್ತಾಗ್ದಿ ಚುಚ್ಚದ ಅಂದ್ರೆ ಐತಲ್ಲ 88. ಎಷ್ಟೈತೆ? 88 ಅದೇ. ಇನ್ನೊಂದ್ ಸ್ವಲ್ಪ ಆಗ್ಬೇಕು. ಏನಕ್ಕೆ ಆಫ್ ಮಾಡ್ತೀಯಾ? ಸರಿ, ಆಫ್ ಮಾಡ್ಬಿಡು. ಮಾತೆ ನುಂಗಿದ್ದು. ಹಾ ಆಯ್ತು, ಮಾತ್ರೆ ನುಂಗ್ಬಿಟ್ಟ. ಗೈಸ್ ಮಾತ್ರೆ ನುಂಗ್ಬಿಟ್ಲು ಗೈಸ್. ಅಂತೂ ಇಂತೂ ಸಾಹಸ ಮಾಡಿ ನುಂಗ್ಬೇಕು. ಲೈಟ್ ಆಫ್ ಮಾಡ್ಬೇಡ, ಫೋನ್ ಚಾರ್ಜಿಂಗ್ ಇಂದ ತೆಗಿ. ನೋಡಿ ಎಷ್ಟೈತೆ ಅಂತ. 88 ಅಂತ ಹೇಳಿಲ್ವಾ? 7:32 ಟೈಮು. ಎರಡು ಮಾತ್ರೆ ನುಂಗ್ಬೇಕು. ನೀನ್ ಬಿಡ್ಸೋ ತರ ಫೋನ್ ಇರು, ಅಲ್ಲಿ ನನ್ ಕರ್. ಏನ್ ದಪ್ಪ? ಗೋಲ್ಗಪ್ಪನಾ? ನಮಿತ ಹಂಗೆ ಫೋನ್ ಎತ್ಕೊಂಬೋಗು. ನಮಿತ ಏನ ಬೇಡವ್ವ, ನೀನೇ ತಿನ್ನು ಗೋಲ್ಗಪ್ಪನ. ಇದನ್ನ ಮತ್ತೆ ಕೆಳಗಡೆ ಬಿಟ್ಟು ಫೋನ್ ಹಾಕೊಂಡು ನಾನು ಕರಿತೀನಿ. ಲೈಟ್ ಆಫ್ ಮಾಡಿ. ನಮಿತ ಹಂಗೆ ಫೋನ್ ಎತ್ಕೊಂಡ. ಮೋದೋರ್ ಇಂಡಿಯಾ ಲೈಟ್ ವಿಲೇಜಲ್ಲಿ ಫೋನ್ ನಾನು ಕರೆಕ್ಟಾಗಿ ಎತ್ತು ಬಂದಿದ್ದೀನಿ ಮೇಡಮ್. ಮಮ್ಮಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದೇ ಅದು ಸ್ಕ್ರೀನ್ ಅಂತ ನಂಗೂ ಗೊತ್ತು ಮೇಡಮ್. ಸ್ಕ್ರೀನ್ ಅಲ್ಲಮ್ಮ, ಸ್ಕ್ರೀನ್ ಹೋಗಿರೋದದು. ಯಾರ್ಗ್ ಹೇಳ್ತಾ ಇದ್ದೀರಾ ಮೇಡಮ್? ಸೀರಿಯಸ್ ಆಗಿ ಚಾನ್ಸ್ ಹೋಗು ಅಲ್ಲಿ. ತೋರ್ಸೋಗ ಡ್ಯಾಡಿಗೆ ನೋಡಲ್ಲಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಲಾಕ್ ಆಗಿ ಸ್ಟೆಚ್ ಇದಾಗಿಲ್ಲ, ಡಿಸ್ಪ್ಲೇ ಒಳಗಡೆ ಹೋಗಿರೋದು. ಹಂಗೆ ಡಿಸೈನ್ ಹೋಗಿಲ್ಲ. ಬೋಟಿ ನೀಟಾಗಿ ಕಾಣ್ತವೆ ಅಂದ್ರೆ ಹೋಗಿಲ್ಲ. ನೋಡಿ ಗೈಸ್, ಸ್ಕ್ರೀನ್ ಇದೇ ಹೋಗ್ಬಿಡೋದೆ ಅಂತಾರೆ, ಯಾವುದು ಹೋಗಿಲ್ಲ. ಏನಿದು ಬೋಟಿನಾ? ಫ್ರೆಂಚ್ ಫ್ರೈಸ್
ನನ್ಗೆ ಮಕ್ಕರಾಯ್ತು ಗೈಸ್. ದರಿದ್ರ ನನ್ ಮಗ ನನ್ ತಮ್ಮ ಕೊಟ್ಟಿದ್ದ ಐಡಿಯಾ. ನನ್ ಬಗ್ಗೆ ಏನು ವರ್ಕೌಟ್ ಆಗ್ಲಿಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಗೊತ್ತಾಗೋಯ್ತು. ಇದು ಎಲ್ಲ ಒಂದ್ ಪ್ರಾಂಕ್ ಅಂತ ಆಡ್ಕೊಂಡ್ ನಗ್ಬೇಕು. ಏನೋ ಮಾಡೋಣ ಅಂತ ಹೋದ್ರೆ ಅದೇನೋ ಆಗೋಯ್ತು ಗೈಸ್. ಏನೋ ಹೇಳ್ತಾ ಇತ್ತು. ಜಿಮ್ಗೆ ಹೋಗೋಣ, ಅದನ್ನ ಈ ತರನು ಹೇಳ್ತಾರ. ಇದ್ಯಾವ್ದು ಹೊಸ ಪ್ರತಿಭೆ? ಏನದು ಕರೀತಾರದು? ಬಾ ಬಾ ಹಂಗಲ್ಲ, ಇಲ್ಲಿ ಏನ್ ದಾರ ಕಟ್ಟಿರ್ತಾರೆ, ಹಾ ಹಿಂಗ್ ಮಾಡ್ತಾ ಇರ್ತಾರೆ ಹಿಂಗೆ. ಏನ್ದಕ್ಕದು ವರ್ಕೌಟ್? ಕೈಗ ಇಲ್ಲಿ ಜಾಸ್ತಿ ಬರಕ್ಕೆ ಏನ್ ಬರಕ್ಕೆ? ಹಿಂಗಾಯ್ತದೆ, ಹಿಂಗೆ ಕಪ್ಪ ಊದೋದ್ರೆ ಯಾಕೆ ಮಾಡ್ತಾರಲ್ಲ. ಯಾಕಂಗ ಕೂತ್ಕೊಬೇಕು? ಯಾಕಂಗ ಕೂತ್ಕೋಬೇಕು? ಇದೇನೋ ಹೇಳ್ತಾರಲ್ಲ ಇಲ್ಲಿ ಬಜಲ್ಸ್ ಬಜಲ್ಸ್ ಬಜಲ್ಸು ಬಜಲ್ಸ್ ಬಜಲ್ ಅಂದ್ರೆ ಬಜಲ್ಸ ಇನ್ನೇನಿದು ಕೂತ್ಕೊಳ್ಳೋದಿದು. ಏನಪ್ಪ ಅದು? ಕೂತ್ಕೊಳ್ಳೋದು. ನೀನು ಕೂತ್ಕೊಂಡೈತೇನಪ್ಪ? ತೋರ್ಸಪ್ಪ. ಓದ್ಕೊಂಡಿಲ್ಲ. ಐತೆ ಗೈಸ್ ನಮ್ಮ ಅಪ್ಪಂಗೆ ಶಕ್ತಿ. ಮಾಡು, ಹಿಂಗ್ ಮಾಡು. ಇನ್ನು ಓದ್ಕೋಬೇಕು. ಸೋಲ ಇದೆ, ಅವಾಗಿಂದ ಮಾಡಿರೋದು ಇನ್ನ ಐತೆ. ಗಟ್ಟಿ ಗಟ್ಟಿ ಐತೆ, ಟೈಟ್ ಆಗಿ ಇರ್ದಿಲ್ಲ ಅದಕ್ಕೆ. ಅಯ್ಯ ಇನ್ನು ಓದ್ಕೋಬೇಕು. ಪಾಪ ಗೈಸ್, ನಮ್ಮ ಅಪ್ಪನ ಹತ್ರ ನೆನ್ನೆಯಿಂದ ಮಾತಾಡ್ಸಿರ್ಲಿಲ್ಲ, ಇವತ್ತೇ ಮಾತಾಡಿಸ್ತಿರೋದು. ಏನಕ್ಕೆ ಹೇಳು? ಏನಕ್ಕೆ ಮಾತಾಡ್ಸಿಲ್ಲ ಹೇಳು? ತಮಾಷೆ ಮಾಡಿದ್ರೆ ಸೀರಿಯಸ್ ಆಗಿ ತಗೊಂಡ್ಬಿಟ್ಟವ್ರೆ. ತಮಾಷೆ ಅಮಾಸೆ ಆಗ್ಬಿಟ್ಟಿತ್ತು. ತಮಾಷೆ ಆಗಿರ್ಲಿಲ್ಲ, ನಾನ್ ತಮಾಷೆಗೆ ಮಾತಾಡ್ತಿದ್ದೆ. ನಮ್ಮಪ್ಪ ಸೀರಿಯಸ್ ಆಗಿ ತಗೊಂಡಿದ್ದು, ಅದಕ್ಕೆ ನಾನು ತಮಾಷೆನೂ ಮಾಡಲ್ಲ, ನಾನು ತಮಾಷೆನೇ ಮಾಡ್ಕೊಂಡು ಮಾತಾಡೋದು. ನಾನು ಅದಕ್ಕೆ ಮಾತಾಡೋದಿಲ್ಲ ಅಂತ ಸ್ಟಾಪ್ ಮಾಡ್ಬಿಟ್ಟಿದ್ದೆ ಮಾತಾಡೋದು. ಎಕ್ಸರ್ಸೈಸ್ ಮಾಡ್ತೀನಿ ಅಂದ್ಬಿಟ್ಟು ಮಾಡದೆ ಬಿಟ್ಬಿಟ್ಟೆ. ಇವೆಲ್ಲ ಡೌ ಬೇಡ, ನೀನ್ ಪ್ಲೇಟ್ ಚೇಂಜ್ ಮಾಡ್ಬೇಡ. ನೀನ್ ಡೌರಾಜ ಅಂತ ನನಗೆ ಗೊತ್ತು. ನನ್ನ ಹತ್ರನೇ ನನ್ನ ಹತ್ರನೇ ಇವೆಲ್ಲ ಬೇಡ. ದಬ್ಬ ಹಾಕ್ಬಿಟ್ಟಿದ್ಯಾ? 2 ಸಲ ಸಾರಿ, ನೀನೇ ಇಟ್ಟು, ನಂಗೆ ಬೇಡ. ನಾನ್ ಪೂರಿ ತಿಂದೆ. ಇವಳೊಬ್ಳ ಅನ್ಕೊಂಡ್ ಓಡಾಡ್ತವಳೆ. ಏನ್ ನೋವು? ನಿಮ್ಮ ಟೂತ್ ಪೇಸ್ಟಿನಲ್ಲಿ ಉಪ್ಪು ಇದೆಯೇ? ಇದೆಯಾ? ಇಲ್ಲ ಅಂತ ಒಸಡಿನಲ್ಲಿ ನೋವುಂಟಾಗುತ್ತಿದೆ ಗಾಯ್ಸ್. ಏನಾಗ್ತಿದೆ? ಆಗ್ತಿದೆಯಾ? ಏನಾಗ್ತಿದೆ? ಒಸಡಿನಲ್ಲಿ ನೋವು ಉಂಟಾಗುತ್ತಿದೆ. ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಇದೆಯೇ? ಮಾಡಿ ಹಳದಿ ಕಲರ್ ಇದೆ. ಛೀ, ಅದು ಎಷ್ಟು ವರ್ಷ ಆಗೈತೆ. ಮುಚ್ಚಬಾಯ್. ಒಂದು ಇಲ್ಲ ತಿಂತಾರ. ಇಲ್ವಾ? ಹಾಗಾದ್ರೆ ಅಲ್ಲೈತೆ ಗೈಸ್, ನಮ್ಮ ಅಮ್ಮಂದು ಒರಿಜಿನಲ್ ಅಲ್ಲಲ್ಲ, ಅಲ್ಲಿ ಸೆಟ್ ಹಾಕಿರೋದು. ನೋಡು ಸೆಟ್ ಮಾಡ್ಕೊಂಬಿಟ್ರಿ. ಇವಾಗ ಆಚೆಗೆ ಬಂದ್ಬಿಟ್ಟಿತ್ತು. ಅದು ಗಮ್ಮ ಕಾಣಿಸಿದ್ಯಾ? ನೀನ್ ಸ್ಟ್ರೆಂತ್ ಇಂದ ಎಳಿತಾ ಇಲ್ಲ ಅದನ್ನ. ಇದು ಸ್ಕ್ರೀನ್ ಹೊಡೆದೋಗದೆ ಅಂತ ಯಾರು ವರ್ಷಣಿ ಕೇಳ್ತಾರ? ಸುಮ್ನೆ ಇರ್ಮ, ನಂಗೆ ಅಜೀಬ್ ಮಾಡ್ಬೇಡ. ಅದನ್ನೇ ಹೇಳಿ ನಂಗೆ ಅಜೀಬ್ ಮಾಡ್ಬೇಡ. ನಿನ್ ಮಗ ಐಡಿಯಾ ಕೊಟ್ಟಿದ್ ನನ್ಗ ಅದನ್ನ. ಮಗ ಐಡಿಯಾ ಕೊಟ್ಬಿಟ್ರೆ ನಮ್ಮ ಅಮ್ಮ ನಿಮ್ಮೇಲೆ ಯಾವಳು ಡಬ್ಬ ಬಿಸಾಕ್ಬಿಟ್ಟವಳೆ ಕೆಳಕ್ಕೆ. ಪೂರ್ ಬಿದ್ದೋಗೈತೆ ಅಂತ ಬಂದವಳೆ ಎತ್ಕೊಂಡು. ಕ್ಲೀನ್ ಆಗಿ ಪ್ರಾಂಕ್ ಮಾಡಕ್ಕೂ ಬರಲ್ಲ ಗೈಸ್. ಇವಳಿಗೆ ಹೇಳ್ಕೊಟ್ಬಿಟ್ಟು ಬಂದಿದ್ದೀನಿ, ಡಬ್ಬನ ಜೋರಾಗಿ ಎತ್ತಾಕು. ಎತ್ತಾಕದ್ಮೇಲೆ ಎತ್ಕೊಂಬ, ನಗಬೇಡ, ಸೀರಿಯಸ್ ಆಗಿ ಎತ್ಕೊಂಬ. ಎದ್ರುಕೊಂಡು ಅಂದ್ರೆ ಎತ್ತಾಕ್ಬಿಟ್ಟು ಯಾಕೆ ಫೋನ್ ಹೊಡೆದೈತು ಅಂತ ಹಿಂಗ್ ತಂದ್ಕೊಟ್ಟು. ಇದು ಆಲ್ರೆಡಿ ಈ ತರ ಸ್ಕ್ರೀನ್ ಎಷ್ಟೋ ಜನ ಫೋನ್ ಅಲ್ಲಿ ನೋಡಿ ಗೈಸ್. ಹಂಗೂ ಚಾರ್ಜಿಂಗ್ ಹಾಕು ಅಂತ ಹೇಳ್ದೆ, ಅವಾಗ ಕಾಣಿಸ್ಲಿಲ್ವೇನು ಅಂತ ಅನ್ಕೊಂಡೆ. ಆಮೇಲೆ ಇಂದ ಅವಳಿಗೆ ಹೇಳಿ, ಅವಳಿಗೂ ಹಾಳು ಮಾಡ್ಬಿಟ್ಲು. ಸರಿ ಆಯ್ತು, ಟಾಟಾ ಬಾಯ್ ಬಾಯ್ ಮಾಡ್ಬಿಡು, ಹೋಗ್ಬಿಡೋಣ. ಏನ್ ಮಾಡ್ತೀಯಾ? ಹೊಲ್ಕೊಂತೀನಿ. ಊಟ ಯಾರು ಮಾಡ್ತಾರೆ? ನೀನೇ ಮಾಡು. ನಾನ್ ಮಾಡಿದ್ರೆ ನನ್ನ ಹೊಟ್ಟೆಗೆ ಹೋಯ್ತದೆ, ನೀನ್ ಮಾಡಿದ್ರೆ ನಿನ್ನ ಹೊಟ್ಟೆ. ನೀನ್ ಊಟ ಮಾಡಿದ್ರೆ ಬೇರೆ, ನಾನ್ ಊಟ ಮಾಡಿದ್ರೆ ಬೇರೆನಾ? ಅದೇ ಆಗ್ಬಿಡುತ್ತೆ. ನಾನು ಹೊಟ್ಟೆ ಒಳಗಡೆ ಇದ್ದಾಗ ನೀನ್ ಊಟ ಮಾಡಿದ್ರೆ ನಾನು ಹೊಟ್ಟೆ ಒಳಗಡೆ ಇದ್ದೆ, ಈಗ ಆಚೆಗೆ ಬಂದ್ಬಿಟ್ಟು ಇವಾಗ ನೀನ್ ಊಟ ಮಾಡಿದ್ರೆ ನಾನು ಊಟ ಮಾಡ್ದಂಗೆ. ಹೌದಾ? ಮಾಡಲು ಹೇಗಾಗಿದೆ ಅಂದ್ರು ಅಷ್ಟೇ. ನೀನೇ ತಿನ್ನು, ನಾನು ತಿನ್ನಲ್ಲ. ನನಗೆ ಕೋಪ ಬಂದಿದೆ. ಏನು ಕೇಳು?
ಪ್ರಾಂಕ್ ನೀವು ವರ್ಕೌಟ್ ಆಗ್ಬೋದು. ಇವಾಗ ಮತ್ತೆ ರೀಟೇಕ್ ಮಾಡು. ಮತ್ತೆ ಎದ್ರುಕೋಬೇಕು ನೀವು ನಂದದು ಈಗ ಎದ್ರುಕೊಬೇಕು ನೋಡ್ಬಿಟ್ಟು ಈಗ ಇರುವಾಗ ಬಿಸಿಲ್ ಹೋಗ್ಬಿಡ್ಲಿ. ಇರು 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 ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇರು ಇರು ಅದ್ ಬಿಸಿಲ್ ಹೋಗ್ಲಿ ಕೇಳ್ಸೋಣ ಫಸ್ಟಿಂದ. ಇವಾಗ ಅವಳು ಎತ್ಕೊಂಡ್ಬಿಡ್ತಾಳೆ. ಇಲ್ಲೇ ಇಟ್ಕೊ ಇಲ್ಲೇ ಇಟ್ಕೊ ಇಲ್ಲೇ ಪರವಾಗಿಲ್ಲ ಇಲ್ಲೇ ಇಟ್ಕೊ. ಈಗ ಆಡೋಕೆ ಎಷ್ಟು ಜನ ಬೇಕು? ಆಡೋದಕ್ಕೆ 9 ಜನ, 3 ಜನ ಮಮ್ಮಿ ಒಟ್ಟು 12 ಜನ. ಸಬ್ಸ್ಟಿಟ್ಯೂಟ್ ಏನ್ ಕ್ವಶನ್ ಹೆಂಗಾಗೈತಲ್ಲ? ಎತ್ತಕೊಳ್ಳೆ ಫೋನ್ನ. ಇನ್ನಿಬ್ರು ತಾನೆಯಾ? ನೀನ್ ನೋಡ್ತಾರ ನೋಡೋಳು ಎತ್ತಾಕ್ಬಿಟ್ಟು ಈ ಊರಲ್ಲಿ ಇದಕ್ ಬೇರೆ ದುಡ್ಡು ದಂಡ ಮಾಡ್ಬೇಕು ನಾವು. ಇನ್ನು ಹೊಸ ಫೋನ್ ಗಿಸ ಫೋನ್ ಕೊಡ್ಸು ಅಂದ್ರೆ ನಾನ್ ಮಾತ್ರ ಕೊಡ್ಸಲ್ಲ. ವಿಡಿಯೋ ಎಡಿಟ್ ಏನ್ ಮಾಡ್ಲಿ? ನಾನೇನ್ ಮಾಡೋಣ ಅದಕ್ಕೆ? ಮಮ್ಮಿ ಮೋಸಮ್ಮ. ನಿಮ್ಮ ಅಪ್ಪ ಫೋನ್ ಅದ್ ಯಾವ್ದೋ ರಿಪೇರಿ ಮಾಡಿಸ್ಕೊಂಬದಲ್ಲ ಅದನ್ನ ಮಾಡಿ. ಮತ್ ಆಗಲ್ಲ. ಆಗಲ್ಲ ಅಂದ್ರೆ ನಾವೇನ್ ಮಾಡಕ? ಡ್ಯಾಡಿ ತೋರ್ಸು ರೆಡಿ ಮಾಡ್ಕೊಂಡು ಬರುತ್ತೆ. ರೆಡಿ ಮಾಡಿಸ್ಕೊಬರಕ್ಕೆ ಈಗ ಹಾಲ್ ತರಕ್ಕೆ ಕಾಸಿಲ್ಲ ಅಂತ ಸುಮ್ಮನೆ ಕುಂತದ್ ನಿಮ್ ಗಾಡಿ. ಆಗಲ್ಲ ತಾಯಿ. ನೀನ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯವ್ವ. ಅಯ್ಯ ನಿನಗ್ ನೀನೇ ದೃಷ್ಟಿ. ಯಪ್ಪ ದೇವ್ರೆ. ಅಯ್ಯೋ ಅಯ್ಯೋಯ್ಯೋ ಅಯ್ಯೋಯ್ಯೋ ನಿನ್ ದೃಷ್ಟಿ ಮಾಡ್ರಿ ಸೌಂಡ್ ಎಫೆಕ್ಟ್ ಕೊಡ್ರಿ ಒಂದ. ಏನ ಹಿಂಗ್ ಮಾಡ್ತೀನಿ ನಾನು. ಹಾ ಸೌಂಡ್ ಎಫೆಕ್ಟ್ ಕೊಡು. ಎಲ್ ಬಂತು? ಬಂದಿದ್ದು ಎಲ್ಲ ಆಡಕ ಹಾ ನನಗೆ ಡವ್ ಮಾಡ್ತೀಯವ್ವ ಬಲೆ ಇದ್ಯಾ? ಆಕ್ಟಿಂಗ್ಗೆ ಬಂದಿರೋದು. ಏನು ಅಯ್ಯೋ ಕುಕ್ಕರ್ ಕುಕ್ತಲ್ಲೇ ಆಫ್ ಮಾಡಿಲ್ಲ ನಾನು. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಮಾತ್ರ ಆಕ್ಟಿಂಗ್ ಅಲ್ಲಿ ಪರವಾಗಿಲ್ಲ. ಆದ್ರೂ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೋದೆ, ಅಲ್ಲಿ ಪ್ರ್ಯಾಂಕ್ ಆಗಿದ್ದ. ಅವರೆಲ್ಲ ನಾನೇ ಪ್ರ್ಯಾಂಕ್ ಆಗೋಗ್ಬಿಟ್ಟು ಏನ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಆ್ಯಪನ್. ಏನ್ ಹೇಳ್ತೀರಾ ಮದರ್ ಇಂಡಿಯಾ? ಹೌದು ಅಂತ. ಯಾಕಂದ್ರೆ ಅವ್ರಿಗೆ ಖುಷಿ ಪ್ರ್ಯಾಂಕ್ ಆಗ್ಲಿಲ್ವಲ್ಲ ಅಂತ. ಡ್ಯಾನ್ಸ್ ಬೇರೆ. ಓಕೆ ಗೈಸ್, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಏನಂತೀರಾ? ಓಕೆ ಗೈಸ್, ಟಾಟಾ, ಬೈ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್.